ಒಂದು ಸಲ ವ್ಯಾಸರಾಯರು ಪುರಂದರದಾಸರು, ಕನಕದಾಸರು ಮತ್ತು ಅನೇಕ ದಾಸರುಗಳೆಲ್ಲ ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನಾನು ವೈಕುಂಠಕ್ಕೆ ಹೋಗಬಹುದಾ ಅಂತ. ಆಗ ಪುರಂದರದಾಸರು ಮತ್ತು ಉಳಿದವರೆಲ್ಲ ಪರಸ್ಪರ ಮುಖ ನೋಡಿಕೊಂಡು ಸುಮ್ಮನಾಗ್ತಾರೆ. ಮತ್ತೊಂದು ಸಲ ಕೇಳ್ತಾರೆ, ಹೇಳಿ ನಾನು ವೈಕುಂಠಕ್ಕೆ ಹೋಗಬಹುದಾ? ಯಾರೂ ಉತ್ತರ ಹೇಳಲ್ಲ. ಆಗ ಅಲ್ಲೇ ಇರ್ತಕ್ಕಂಥ ಕನಕದಾಸರಿಗೆ ಕೇಳ್ತಾರೆ, ಏನಪ್ಪ ಕನಕದಾಸ, ನಾನು ವೈಕುಂಠಕ್ಕೆ ಹೋಗ್ತೀನಾ ಅಂತ. ಆಗ ಕನಕದಾಸರು ಸಮಾಧಾನ ಚಿತ್ತದಿಂದ ನಾನು ಹೋದರೆ ಹೋಗಬಹುದು ಅಂತ ಹೇಳ್ತಾರೆ. ಉಳಿದವರಿಗೆಲ್ಲ ಆಶ್ಚರ್ಯ, ಗುರುಗಳಿಗೆ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ನಾವು ಅನುಮಾನ ಪಟ್ಕೊಳ್ತಕ್ಕಂಥ ಸಂದರ್ಭದೊಳಗೆ ಇವನು ನಾನು ಹೋದರೆ ಹೋಗ್ಬೋದು ಅಂತ ಹೇಳ್ತಾನಲ್ಲ, ಎಷ್ಟು ಸೊಕ್ಕಿರ್ಬೋದು ಇವನ ಹತ್ರ ಅಂತ ಅಂದ್ಕೊಳ್ತಾರೆ. ಆಗ ಗುರುಗಳು ಮತ್ತೊಂದು ಸಲ ಕೇಳ್ತಾರೆ, ಏನು ಹೇಳಿದೆ ಕನಕ? ಹೌದು ಗುರುಗಳೇ, ನಾನು ಹೋದರೆ ಹೋಗಬಹುದು ಅಂತ ಹೇಳ್ತಾರೆ. ಹೇಳಿದಾಗ ವ್ಯಾಸರಾಯರು ಮತ್ತೆ ಕೇಳ್ತಾರೆ, ಇನ್ನೊಂದು ಸಲ ಹೇಳು, ಅದನ್ನು ಬಿಡಿಸಿ ಹೇಳು ಅಂತ. ಆಗ ಕನಕದಾಸರು ಹೇಳ್ತಾರೆ, ಹೌದು ಗುರುಗಳೇ, ನಾನು ನಾನು ಅನ್ನುವಂಥ ಅಹಂಕಾರ ಇದೆಯಲ್ಲ, ಆ ಅಹಂಕಾರ ಅನ್ನೋದು ಬಿಟ್ಟು ಹೋದರೆ ವೈಕುಂಠಕ್ಕೆ ಹೋಗ್ಬೋದು. ಅಹಂಕಾರ ಅನ್ನೋದು ಎಷ್ಟು ದೊಡ್ಡದಿದೆ ಅಂತಂದರೆ ವೈಕುಂಠದ ಚಿಕ್ಕ ಬಾಗಿಲಲ್ಲಿ ಹಿಡಿಸೋದಿಲ್ಲ ಗುರುಗಳೇ. ಹಾಗಾಗಿ ನಾನು ನಾನು ಅನ್ನುವಂಥ ಅಹಂಕಾರ ಬಿಟ್ಟು ಹೋದಾಗ ಮಾತ್ರ ವೈಕುಂಠಕ್ಕೆ ನಾವು ಹೋಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾರೆ.